ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಕೆ ಜಿ ಎಫಿಂದ ಕಮ್ಮಸಂದ್ರ ಅಥವಾ ಕೋಟಿಲಿಂಗಕ್ಕೆ ಹೋಗುವ ದಾರಿಯಲ್ಲಿ ಒಂದು ಗ್ರಾಮ ಪಿಚ್ಚಹಳ್ಳಿ ಎನ್ನೋ ಗ್ರಾಮಕ್ಕೆ ಭೇಟಿ ನೀಡಿದ್ದೇನೆ. ನಾಳೆ ಜಾತ್ರಾ ಮಹೋತ್ಸವ. ಆ್ಯಕ್ಚುಲಿ ಇವತ್ತು ಡೇ 1. ಸಂಜೆ ನಾನು ಇದನ್ನು ಕವರ್ ಮಾಡ್ತಿದ್ದೇನೆ. ನಾನು ಏನಪ್ಪ ಖಾಲಿ ರೋಡ್ ತೋರಿಸ್ಲಿಕ್ಕೆ ಕವರ್ ಮಾಡ್ತಿದ್ದೇನೆ ಅಂತ ಅನ್ಕೋಬೇಡಿ. ನಾಳೆ ಬೆಳಗ್ಗೆ ಇದೇ ದಾರಿ ಹೇಗಿರುತ್ತೆ ಅಂತ ತೋರಿಸ್ಲಿಕ್ಕೆ ಒಂದು ಸಣ್ಣ ಉದಾಹರಣೆ. ಈ ಖಾಲಿ ರೋಡು ಮತ್ತು ಜಾಗಗಳನ್ನು ನಿಮಗೆ ತೋರಿಸ್ತದೆ. ಇದೇ ಮಂಟಪ ಎಲ್ಲಿ ಜಾತ್ರೆ ಆ್ಯಕ್ಚುಲಿ ಶುರುವಾಗುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಈಗ ಹೇಗಿದೆ, ನಾಳೆ ಬೆಳಿಗ್ಗೆ ಹೇಗಿರುತ್ತೆ ಅನ್ನೋವಂಥ ತೋರಿಸ್ಲಿಕ್ಕೆ ನಾನೀಗ ಈ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೇನೆ. ನೋಡಿ ಎಷ್ಟು ಖಾಲಿ ಇದೆ, ಜನವೇ ಇಲ್ಲದ ಅಂಥ ದಾರಿ. ಈಸಿಯಾಗಿ ಪಾಸ್ ಆಗ್ತಿದ್ದೆ ನಾನು. ಹಾಗೆ ಬೇರೆ ಊರುಗಳಿಂದ ನೆಂಟರಿಷ್ಟರು ಬರ್ತಾ ಇದ್ದಾರೆ. 1 2 ಹಾಗೆ ತಾಯಿ ಎಲ್ಲಮ್ಮ ಹುದೋ ತಾಯಿ. ನಾಳೆ ಇದೇ ದಾರಿಯನ್ನು ನಿಮಗೆ ತೋರಿಸ್ತೇನೆ. ಜನಸಮೂಹ, ಜನಸಾಗರ ಹೇಗಿರ್ತದೆ ಅಂತ ತೋರಿಸ್ಲಿಕ್ಕೆ ಉದಾಹರಣೆಗೋಸ್ಕರ ನಾನು ನಿಮಗೆ ಇವತ್ತು ನಿಮ್ಮನ್ನು ಈ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತು ಡೇ 1, ಆದ್ದರಿಂದ ಇವತ್ತು ರಥೋತ್ಸವವನ್ನು ಈಗಲೇ ನೋಡೋಣ ಇನ್ನು ಸ್ವಲ್ಪ ಹೊತ್ತಲ್ಲಿ. ಆಮೇಲೆ ನೋಡ್ರಿ, ಜಾನಪದ ಕಲಾವಿದರು. ಹಾಗೆ ಪ್ರತಿ ವರ್ಷ ಇವರು ಈ ಕಲಾ ತಂಡದಿಂದ ಒಂದು ನೃತ್ಯ ಪ್ರದರ್ಶನ ಇರ್ತದೆ. ಜಾನಪದ ಕಲಾವಿದ ತಂಡ. ಹಾಗೆ ವಾದ್ಯಗೋಷ್ಠಿ ನೋಡಿ, ಇದೇ ಸ್ತಂಭ. ನಾಳೆ ತಾಯಿ ಚಾಮುಂಡೇಶ್ವರಿಯ ಪ್ರತಿಷ್ಠಾಪನೆ ಇಲ್ಲೇ ಆಗೋದು. ಈಗ ಡೇ 2 ಈಗ ಶುರುವಾಗ್ತಾ ಇದೆ. ನೋಡಿ ಜನಸಮೂಹ. ಈಗ ಸಮಯ ಎಷ್ಟು ಗೊತ್ತಾ? ಈಗ ಸಮಯ 5:15 ರೀ. 5:15 ಇಲ್ಲಿ ಜನ ತಾ ಮುಂದು ಅಂತ 4:15 ಬಂದು ಇಲ್ಲಿ ಜನ ಸೇರ್ತಾರೆ. ಎಸ್,
ಇಲ್ಲೇ ಹೈವೇ ನಿನ್ನೆ ಹೇಗಿತ್ತು ನೋಡಿ, ಪಾರ್ಕಿಂಗ್ ಸಿಗದೆ ಇಲ್ಲಿ ಹೈವೇನಲ್ಲಿ ಪಾರ್ಕ್ ಮಾಡಿ ಜನ ಇಲ್ಲಿಂದ ಊರೊಳಗಡೆ ನಡ್ಕೊಂಡು ಬರ್ಬೇಕಾಗಿ ಬರ್ತದೆ. ಆ ಥರ ಪರಿಸ್ಥಿತಿ ಇವತ್ತು ಡೇ 2 ನೋಡಿ. 5:30 6 ಮಧ್ಯೆ ಇರೋ ಈಗ ಜನಸ್ತೋಮ ನೋಡಿ. ನಿನ್ನೆ ಸಂಜೆ ನಾನು 5 ಗಂಟೆ ಸಮಯ, 5:30 ಸಮಯ ಆಗ ಹೇಗಿತ್ತು. ಭಾರಿ ಪೊಲೀಸ್ ಭದ್ರತೆ ವಹಿಸಲಾಗುತ್ತೆ ಪ್ರತಿ ವರ್ಷ ನೋಡಿ. ಇದೇ ಆರ್ಚು ನಾನು ನಿನ್ನೆ ಹೇಳ್ತಿದ್ನಲ್ಲ, ಈಗ ಜನಸ್ತೋಮ ನೋಡಿ ಹೇಗಿದೆ ಅಂತ. ಸಾವಿರಾರು ಮಂದಿ ಬೆಳಿಗ್ಗೆ 5:30ಗೆ ಬಂದು ಇಲ್ಲಿ ದೇವಿಯ ದರ್ಶನ ಪಡೆಯಲಿಕ್ಕೆ ಜೈ ವೀರ ಹನುಮಾನ್. ನೋಡ್ರಿ ಇದೇ ಆರ್ಚ್ ನಿನ್ನೆ ತೋರಿಸಿದ್ದು. ಈಗ ನೋಡ್ರಿ ಜನಸಾಗರ ಹೇಗಿದೆ ಅಂತ. ಸಾವಿರಾರು ಭಕ್ತಾದಿಗಳು. ಸಮಯ ಅಂತ ಯಾರು ನೋಡಲ್ಲ ರೀ. ಬೆಳಿಗ್ಗೆ 4:15 ಅಲ್ಲಿ ಹತ್ರ ಇರಬೇಕು ಅಂತ ಬೆಳಿಗ್ಗೆ 4 ಯಾರು ಇಲ್ಲ ರೀ. ನಮ್ಮ ಮಕ್ಕಳು ಸಹ 3 ಗಂಟೆಗೆ ಎದ್ದು ರೆಡಿಯಾಗಿ 4:15 ಹೋಗಿದ್ದಾರೆ ಅಲ್ಲಿ. ನಾನು ಎಷ್ಟು ಸಾಧ್ಯನೋ ನನ್ನ ಕ್ಯಾಮ್ರಾವನ್ನ ಅಷ್ಟು ಮೇಲಕ್ಕೆ ಎತ್ತಿಟ್ಕೊಂಡಿದ್ದೇನೆ ನೋಡಿ. ಲೆಫ್ಟ್ ಸೈಡಲ್ಲಿ ನಿನ್ನೆ ಪಾರ್ಕಿಂಗ್ ಇದೆಯಲ್ಲ, ಈಗ ಯಾರನ್ನೂ ಅಲೋ ಮಾಡೋದಿಲ್ಲ ಇಲ್ಲಿಂದ ಒಳಗಡೆ. ಪಾಪ ಆಲ್ಮೋಸ್ಟ್ ಪ್ರತಿ ಮನೆಯಲ್ಲೂ ಒಂದು ಹರಕೆ ತೀರಿಸ್ತಾರೆ. ಹಾಗೆ ಪ್ರತಿ ಮನೆ ಸಂಧಿ ಒಂದು ಎಲ್ಲ ಪ್ರತಿ ಒಂದು ಮನೆ ಬಿಡೋದಿಲ್ಲ. ಪ್ರತಿ ಮನೆಗೂ ದೇವಿಯ ದರ್ಶನ ಸಿಗುತ್ತೆ ಇವತ್ತು. ಇದು ನಮ್ಮ ಮನೆ ನೋಡಿ. ನನ್ನ ತಮ್ಮ ಕರೀತಿದ್ದಾನೆ. ನಾನು ಬರಲ್ಲ ಅಂತ ಹೇಳ್ಬಿಟ್ಟೆ. ನನಗೆ ಭಯ, ಚಿಕ್ಕಂದಿಂದಲೂ ನನಗೆ ಭಯ ಹತ್ರದಿಂದ ನೋಡಲಿಕ್ಕೆ. ನಮ್ಮ ಅಮ್ಮನೂ ಕರೀತಿದ್ದಾರೆ. ಅಯ್ಯೋ ನಾನು ಬರಲ್ಲಮ್ಮ. ಚಿಕ್ಕಮ್ಮ ಇಲ್ಲ ನನ್ನನ್ನು ಚಿಕ್ಕಮ್ಮನೂ ಕರೀತಾ ಇದ್ದಾರೆ. ನಾನು ಬರಲ್ಲ ಅಂತ ಹಠ. ಚಿಕ್ಕಂದಿನಿಂದ ನಾನು ಯಾವತ್ತೂ ಹತ್ರದಿಂದ ಹೋಗಿ ನಾನು ನೋಡಿದ್ದೇ ಇಲ್ಲ ನೋಡಿ. ಹೀಗೆ ಇದು ನಮ್ಮನೆಯ ದೃಶ್ಯ. ಹೀಗೆ 90% ಮನೆಗಳಲ್ಲಿ ಊಟ ಬಡಿಸ್ತಾರೆ. ನೆಂಟರಿಷ್ಟು ಅಷ್ಟು ಜನ. ಕೊನೆಯ ತಾಯಿಯ ಪ್ರತಿಷ್ಠಾಪನೆ ನೆರವೇರ್ತದೆ ನೋಡಿ. ಇದೇ ಸ್ತಂಭ ನೆನ್ನೆ ತೋರಿಸಿದ ಸ್ತಂಭ. ಇಲ್ಲಿ ದೇವಿಯ ಪ್ರತಿಷ್ಠಾಪನೆ ನಡೀತದೆ. ಎಲ್ಲ ಊರು ಸುತ್ತಿದ ನಂತರ ಇಲ್ಲಿ ಪ್ರತಿಷ್ಠಾಪನೆ ಕೊನೆಗೆ. ಇಲ್ಲಿ ವಿಶೇಷ ಏನಂತಂದರೆ ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ದೇವಿಯ ದರ್ಶನಕ್ಕೆ ಬರ್ತಾರೆ. ಜೈ ಚಾಮುಂಡೇಶ್ವರಿ. ಹಾಗೆ ನೋಡ್ತಾ ಇದ್ದೀನಿ ನಾನು, ನನ್ನ ಚಾನಲನ್ನು ತುಂಬ ಜನ ವೀಕ್ಷಕರು ನೋಡ್ತಾ ಇದ್ದಾರೆ. ಆಡಿಯನ್ಸ್ ಥ್ಯಾಂಕ್ಸ್. ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮುಂದೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋವರೆಗೂ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.